ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 11. ಸರ್, ಮನಸ್ಸು ಮತ್ತು ಬುದ್ಧಿ ವಿಭಿನ್ನವೇ? ಹೌದು. ಬುದ್ಧಿಯು ಮನಸ್ಸಿನ ವಿಸ್ತರಣೆ ಎಂದು ಎಲ್ಲೋ ಓದಿದ್ದೆ. ಹಾಗಾದರೆ ಕೇಳುವಿರೇಕೆ? ಸಂಶಯವೇಕೆ? ಏಕೆಂದರೆ ನಿಮ್ಮ ಭೇಟಿಯಾದ ಬಳಿಕ ನಾನು ಓದಿದ ಹಾಗೂ ಅರ್ಥ ಮಾಡಿಕೊಂಡ ಎಷ್ಟೋ ವಿಷಯಗಳು ತಪ್ಪೆಂದು ತಿಳಿದು ಬಂತು. ಅದರಲ್ಲಿ ಅಚ್ಚರಿಯೇನಿಲ್ಲ. ನಿಜವಾದ ಜ್ಞಾನವು ಪುಸ್ತಕಗಳಲ್ಲಿ ದೊರೆಯುವುದಿಲ್ಲ. ನಿಜವಾದ ಜ್ಞಾನವು ಉನ್ನತ ಲೋಕಗಳಲ್ಲಿ ಋಷಿಗಳ ಬಳಿಯಲ್ಲಿದೆ. ನಾವು ಸ್ವೀಕರಿಸಿ ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನವನ್ನು ಮಾತ್ರ ಅವರು ಬಿಡುಗಡೆ ಮಾಡುತ್ತಾರೆ. ಈ ಜ್ಞಾನವು ದೊರೆತಾಗ ಇದು ನಿಜವಾದ ಜ್ಞಾನವೆಂದು ನಿಮಗೆ ತಿಳಿದುಬರುತ್ತದೆ. ಆ ಸತ್ಯವನ್ನು, ಋಷಿಗಳಿಂದ ಬಂದ ಜ್ಞಾನವನ್ನು ನಿಮಗೆ ಕೊಡಲು ನಾನು ಸದಾ ಸಿದ್ಧ. ಸರಿ, ನೀವು ಮನಸ್ಸು ಮತ್ತು ಬುದ್ಧಿಗಳ ಬಗ್ಗೆ ಕೇಳಿದಿರಿ. ಎರಡೂ ವಿಭಿನ್ನ. ಹೇಗೆ? ಈಗಾಗಲೇ ನಿಮಗೆ ತಿಳಿದಂತೆ ನಾವು ಬೇರೆ ಬೇರೆ ಆಕಾರಗಳಿಂದ ದೇಹ, ಮನಸ್ಸು ಮತ್ತು ಬುದ್ಧಿ ಎಂಬ 3 ಕೋಶಗಳನ್ನು ಪಡೆದಿದ್ದೇವೆ. ಭೌತ ಶರೀರವನ್ನು ಈ ಭೂಮಿಯಿಂದಲೂ, ಮನಸ್ಸನ್ನು ಬ್ರಹ್ಮಲೋಕದಿಂದಲೂ, ಬುದ್ಧಿಯನ್ನು ಶಕ್ತಿಲೋಕದಿಂದಲೂ ಪಡೆದುಕೊಂಡಿದ್ದೇವೆ. ಇವು ಬರಿಯ ಕೋಶಗಳಷ್ಟೇ, ಪೋಷಾಕುಗಳಂತೆ. ಮನಸ್ಸು ಮತ್ತು ಬುದ್ಧಿ ಎರಡೂ ಬೇರೆ ಬೇರೆ ಎಂಬುದು ಸ್ಪಷ್ಟ. ನಾವು ಭಾವನೆಗಳನ್ನು ಮನಸ್ಸಿನ ಮೂಲಕ ಅನುಭವಿಸುತ್ತೇವೆ. ಬುದ್ಧಿಯನ್ನು ಉಪಯೋಗಿಸಿ ಆಲೋಚಿಸುತ್ತೇವೆ. ಎಲ್ಲ ಆಲೋಚನೆಗಳು ಬುದ್ಧಿಯಲ್ಲಿ ಹುಟ್ಟಿಕೊಳ್ಳುತ್ತವೆ. ಇದನ್ನು ನಾನು ಎಲ್ಲಿಯೂ ಓದಿಲ್ಲ. ನಾನೂ ಓದಿಲ್ಲ. ನೋಡಿ, ನಾನು ಹೆಚ್ಚು ಓದುವುದಿಲ್ಲ. ನನಗೆ ತಿಳಿದಿರುವುದೆಲ್ಲ ಋಷಿಗಳಿಂದ ಕಲಿತದ್ದು. ನೀವು ಹೇಳುತ್ತಿರುವುದು ನಿಜವಾದರೆ ನಮ್ಮ ಪುರಾತನ ಗ್ರಂಥಗಳಲ್ಲಿ ಅವುಗಳ ಉಲ್ಲೇಖವಿರಬೇಕಿತ್ತು. ಒಪ್ಪುತ್ತೇನೆ. ನನಗೆ ತಿಳಿದಂತೆ ಕೆಲವು ಮಾಹಿತಿಗಳು ಪುಸ್ತಕಗಳಲ್ಲಿ ಪ್ರಕಟಗೊಳ್ಳಲಿಲ್ಲ. ಇನ್ನು ಕೆಲವು ಮಾಹಿತಿಗಳು ಪುಸ್ತಕಗಳಲ್ಲಿ ಪ್ರಕಟಗೊಂಡರೂ ಅವು ಕಳೆದು ಹೋದವು ಹಾಗೂ ಕೆಲವೊಂದನ್ನು ಬಚ್ಚಿಡಲಾಯಿತು.